ಸಲುವಾಗಿ ನಾವು ಯಾವ ಕಾರ್ಯಗಳನ್ನು ಮಾಡಿದರೂ ಅದು ಉಪಯೋಗಕ್ಕೆ ಬಾರದು. ಅಜ್ಞಾನವನ್ನು ಕಳ್ಕೋಬೇಕಾಗಿತ್ತು ಅಂದರೆ ಅದಕ್ಕಿರುವ ಒಂದೇ ಒಂದು ದಾರಿ ಅಂದರೆ ಜ್ಞಾನ ಒಂದೇ. ಆ ಅಜ್ಞಾನಕ್ಕೆ ಮರೆವು ಅಂತ ಹೇಳ್ತಾರೆ. ಶರಣರ ಭಾಷೆಯಲ್ಲಿ ಅರಿವು ಮತ್ತು ಮರೆವು. ಅರಿದೊಡೆ ಶರಣ, ಮರೆದೊಡೆ ಮಾನವ. ಎರಡು ಶಬ್ದದ ನಾನು ನಿಮ್ಮನ್ನು ಸಹಜ ಪ್ರಶ್ನೆ ಮಾಡ್ತೀನಿ. ಅರಿವು ದೊಡ್ಡದಂತಿರೋ ಏನು ಮರೆವು ದೊಡ್ಡದಂತಿರೋ? ಅರಿವು ಅಂದರೆ ಪರಮಾತ್ಮನನ್ನು ಕುರಿತು ಮಾಡುವಂಥ ಚಿಂತನೆ, ಮರೆವು ಅಂದರೆ ಪರಮಾತ್ಮನನ್ನು ಮರೆತಿರೋದು. ಇದರೊಳಗೆ ಯಾವುದು ದೊಡ್ಡದು? ಅರಿವು ದೊಡ್ಡದು, ಮರೆವು ದೊಡ್ಡದು ಅಂತ ಪ್ರಶ್ನೆ ಮಾಡಿದರೆ ಎಲ್ಲರಿಗೂ ಅನ್ನಿಸ್ತದೆ ಅರಿವು ದೊಡ್ಡದು. ಅರಿವಿಗಿಂತಲೂ ಲೌಕಿಕದಲ್ಲಿ ಮರೆವು ಭಾಳ ದೊಡ್ಡದು. ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ, ಅರಿವು ಗುರುವಾದರೆ ಮರೆವು ಜಗದ್ಗುರು ಅಂತ. ಯಾಕೆ? ನಾವು ಮರಿತೀವಂತ ಇಷ್ಟು ಆರಾಮಿರ್ತೀವಿ. ಮನುಷ್ಯನಿಗೆ ಮರೆಯೋ ಗುಣ ಇರಲಿಲ್ಲ ಅಂದ್ರೆ ದಿನ ಆಗಿದ್ದೆಲ್ಲ ನೆನಪಿನೊಳಗೆ ಉಳಿದಿತ್ತು ಅಂದರೆ ಎಲ್ಲರೂ ಹುಚ್ಚ ಆಸ್ಪತ್ರೆಗೆ ಇರಬೇಕಾಗಿತ್ತು. ನಾವು ಎಲ್ಲರಿಗೆ ಯಾವುದು ದೊಡ್ಡ ಗುಣ ಯಾವುದು ಕೊಟ್ಟಾನ ಪರಮಾತ್ಮ? ಮರೆವು. ಏನೇ ಇದ್ರೂ ಸಹಜವಾಗಿ ಒಂದು ದಿವಸ, 2 ದಿವಸ, ತಿಂಗಳು, 2 ತಿಂಗಳಿಗೆ ಅದನ್ನು ಮರೆತು ಬಿಡ್ತೀವಿ. ಮರೆವು ಐತಿ ಅಂತ ನಾವು ಇಷ್ಟೆಲ್ಲ ಆರಾಮದೀವಿ. ಮರೆಯುವುದನ್ನು ಮರಿಬೇಕು, ಅರಿಯುವುದನ್ನು ಅರಿಬೇಕು. ಲೌಕಿಕವನ್ನು ಮರಿಬೇಕು, ಪರಮಾತ್ಮವನ್ನು ಅರಿಬೇಕು. ಯಾವುದು ನಮಗೆ ದುಃಖವನ್ನು ಕೊಡ್ತದೆ, ದುಃಖವನ್ನು ಕೊಡುವಂಥದ್ದನ್ನು ಮರಿಬೇಕು, ಆನಂದವನ್ನು ಕೊಡುವಂಥದ್ದನ್ನು ಅರಿಬೇಕು. ನಾವು ಏನು ಮಾಡಾಕತ್ತೀವಿ ಅಂದ್ರೆ ಆನಂದ ಕೊಡುವುದನ್ನು ಮರಿತೀವಿ, ದುಃಖ ಕೊಡುವುದನ್ನು ಅರಿತೀವಿ. ಯಾರು ನೋಡ್ರಿ ಒಬ್ಬೊಬ್ರು ಹೇಳ್ತಿರ್ತಾರೆ ನೋಡ್ರಿ, ಅವ್ರನ್ರೆ ನನ್ನ ಜೀವನ ಇರುತನ ಮರೆಯಂಗಿಲ್ಲ ಅಂತಾರೆ. ಅವ್ರು ಮಾಡಿದ ಕೆಲಸವನ್ನು ನನ್ನ ಜೀವನ ಇರುತನ ನಾನು ಮರೆಯುವುದಿಲ್ಲ ಅಂತ ಯಾವುದು ಅಂತಾರಂದ್ರೆ ಕೆಟ್ಟದ್ದನ್ನು, ಸಿಟ್ಟು ಬಂದದ್ದನ್ನು, ತನ್ನೊಳಗೆ ಕೋಪ ಹುಟ್ಟಿಸಿದ್ದನ್ನು ಸಾಯುತನ ಮರೆಯುವುದಿಲ್ಲ ಅಂತ ನೆನಪಿಟ್ಟುಕೊಳ್ಳೋದಕ್ಕಿಂತಲೂ ಅಂಥದ್ದನ್ನು ಬೇಗ ಮರೆತು ಸಿರಹಟ್ಟಿಯ ಜಗದ್ಗುರುಗಳ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕುಂತೀವಿ ಅನ್ನೋದನ್ನು ಜೀವನ ಪೂರ್ತಿ ನಾವು ನೆನಪಿಡಬೇಕು. ಒಳ್ಳೊಳ್ಳೆಯದನ್ನು ಬಹಳ ದಿವಸ ನೆನಪಿಟ್ಟುಕೊಂಡು ಹೋದ್ವಿ ಅಂದ್ರೆ ನಾವು ಆರಾಮಿರ್ತೀವಿ. ಕೆಟ್ಟದ್ದನ್ನಾಗಿಂದಾಗ ಮರಿಬೇಕು, ಒಳ್ಳೆಯದನ್ನು ಜೀವನ ಪರ್ಯಂತರವಾಗಿ ನಾವು ನೆನಪಿನಲ್ಲಿ ಇಟ್ಟುಕೋಬೇಕು. ಆ ಕಾರಣಕ್ಕಾಗಿ ಮರೆವು ಲೌಕಿಕವಾಗಿರಬೇಕು, ಅರಿವು ಪಾರಮಾರ್ಥಿಕವಾಗಿರಬೇಕು. ಅದನ್ನು ಶ್ರೀಮನ್ ನಿಜಗುಣ ಯೋಗಿಗಳು ಜ್ಞಾನದಿಂದ ಮರೆವೇ ಅಳಿಯುವುದು, ಒಳ್ಳೆಯ ಜ್ಞಾನ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಳ್ಳುವುದಕ್ಕಾಗಿ ಇಲ್ಲಿ ಸದ್ಗುರುಗಳು ತುಲಾಭಾರ ನಡೆದಿದೆ. ಎಷ್ಟು ಆನಂದ ನೋಡ್ರಿ. ಮರೆ ಮಾಡಿ ಇಟ್ಟಾರವ್ರು, ಗುರುಗಳಿಗೆ ನೆದರಾಗಬಾರ್ದು ಅಂತ ಕುರ್ಚಿ ಗಿರ್ಚಿ ಎಲ್ಲ ತಯಾರದ. ಅಪ್ಪವರು ಜಗದ್ಗುರುಗಳು ದಯಮಾಡಿಸೋರದಾರ. ನಮ್ಮದು ಹುಬ್ಬಳ್ಳಿ ಒಳಗೆ ಶಿವರಾತ್ರಿ ಬಹಳ ದೊಡ್ಡ ಕಾರ್ಯಕ್ರಮ. ಇವರ ಭಕ್ತಿಗೆ ಏನು ಅನ್ನಕ್ಕಾಗಲಾರ್ದು ಕೂಡಿ ಬಂದೀವಿ. ನಮ್ಮ ಕೈಲಾಸ ಮಂಟಪದೊಳಗೆ ದೊಡ್ಡ ಕಾರ್ಯಕ್ರಮ. ಹುಬ್ಬಳ್ಳಿಯ ಸಿದ್ಧಾರೂಢ ಸ್ವಾಮಿ ಕೈಲಾಸ ಮಂಟಪ ತಮ್ಮೆಲ್ಲರಿಗೂ ಗೊತ್ತಿರಬೇಕು. 1926ರಲ್ಲಿ ಹುಬ್ಬಳ್ಳಿಯ ಕೈಲಾಸ ಮಂಟಪ ನಿರ್ಮಾಣಗೊಂಡದ್ದು. ಕನ್ನಡದ ನೆಲದ ಇತಿಹಾಸದಲ್ಲಿ 12ನೇ ಶತಮಾನದಲ್ಲಿ ಅನುಭವ ಮಂಟಪ, 19ನೇ ಶತಮಾನದಲ್ಲಿ ಹುಬ್ಬಳ್ಳಿಯ ಕೈಲಾಸ ಮಂಟಪ. ಅನುಭವ ಮಂಟಪ ಕಟ್ಟಿದವರು ಮಹಾತ್ಮ ಬಸವಣ್ಣನವರು. ಕೈಲಾಸ ಮಂಟಪ ನಿರ್ಮಿಸಿದವರು ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಸ್ವಾಮಿಗಳು. ಕೈಲಾಸ ಮಂಟಪಕ್ಕೆ 2026 ವರ್ಷಕ್ಕೆ ಒಂದು ಶತಮಾನ, 100 ವರ್ಷಗಳು ತುಂಬಿದಂಥ ಪವಿತ್ರಗಳಿಗೆ. ಅಂಥ ಕೈಲಾಸ ಮಂಟಪಕ್ಕೆ ಮಹಾತ್ಮ ಗಾಂಧೀಜಿಯವರು, ಲೋಕಮಾನ್ಯ ತಿಲಕರು, ಬ್ರಹ್ಮಚೈತನ್ಯ ಮಹಾರಾಜರು, ಕನ್ನಡದ, ಮಹಾರಾಷ್ಟ್ರದ, ಆಂಧ್ರ ಪ್ರದೇಶದ ಬಹುತರವಾಗಿ ನಮ್ಮ ದೇಶದ ಎಲ್ಲ ಅಧ್ಯಾತ್ಮ ಮುಮುಕ್ಷುಗಳೆಲ್ಲ ಒಂದಲ್ಲ ಒಂದು ಸಮಯಕ್ಕೆ ಭೇಟಿ ನೀಡಿದಂಥ ಬಹುದೊಡ್ಡ ಇತಿಹಾಸವುಳ್ಳಂಥ ಮಂಟಪ ಅಂದರೆ ಅದು ಹುಬ್ಬಳ್ಳಿಯ ಜಗದ್ಗುರು ಸಿದ್ಧಾರೂಢ ಸ್ವಾಮಿಯ ಕೈಲಾಸ ಮಂಟಪ ಅನ್ನೋದನ್ನು ನಾವೆಲ್ಲರೂ ನೆನಪಿನಲ್ಲಿಟ್ಕೋಬೇಕು. ಅಂಥ ಕೈಲಾಸ ಮಂಟಪಕ್ಕೆ ಶತಮಾನದ ಸಂಭ್ರಮ. ಆ ಕೈಲಾಸ ಮಂಟಪದಲ್ಲಿ ಸಿದ್ಧಾರೂಢ ಪರಮಾತ್ಮರು ಹೀಗೆ ಪ್ರವಚನಗಳನ್ನು ನಾಡಿನ ಜನತೆಗೆ ತಿಳಿಸುವುದರ ಸಲುವಾಗಿ ಕೈಲಾಸ ಮಂಟಪ ಆರಂಭ ಆಯಿತು. ಅದನ್ನು ಕಟ್ಟಿದಂಥವರು ನಿಮಗೆ ಆಶ್ಚರ್ಯ ಅನ್ನಿಸ್ತದೆ, ಮಿಶ್ರಿಕೋಟೆಯ ಬಡಿಗೇರ್ ಕಾಳಪ್ಪನವರು. ಅವರು ಸಾಮಾನ್ಯವಾಗಿರುವಂಥ ಒಬ್ಬ ಬಡಿಗ. ಆದರೆ ಸದ್ಗುರುನಾಥನ ಕೃಪಾ ಆಯಿತು ಅಂದರೆ ಸಾಮಾನ್ಯ ಇರುವಂಥ ವ್ಯಕ್ತಿನೂ ಅಸಾಮಾನ್ಯವಾದ ಕೆಲಸವನ್ನು ಮಾಡಬಲ್ಲ ಅನ್ನುವಂಥದ್ದಕ್ಕೆ
ಹುಬ್ಬಳ್ಳಿ ಒಳಗಿರುವಂಥ ಕೈಲಾಸ ಮಂಟಪ ಒಂದು ಅದ್ಭುತವಾದಂಥ ಸಾಕ್ಷಿ. ಹೆಂಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಕಣ್ಣಂಬಾಡಿ ಕಟ್ಟೆಯನ್ನು ಕಟ್ಟಿದರು, SG ಬಾಳೆಕುಂದ್ರಿಯವರು ಉತ್ತರ ಕರ್ನಾಟಕದ ಬಹುತರವಾಗಿರುವಂಥ ಜಲಾಶಯಗಳನ್ನು ನಿರ್ಮಾಣ ಮಾಡಿದರು. ಅವರು ಹರಿಯುವ ನದಿಗಳಿಗೆ ಆಣೆಕಟ್ಟುಗಳನ್ನು ಕಟ್ಟಿ ಲೋಕದ ರೈತರನ್ನೆಲ್ಲ ಉದ್ಧರಿಸಿದರೆ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಕೃಪೆಯಿಂದ ಮಿಶ್ರೀಕೋಟಿ ಕಾಳಪ್ಪನವರು ಕೈಲಾಸ ಮಂಟಪವನ್ನು ನಿರ್ಮಿಸಿ ಅಧ್ಯಾತ್ಮದ ಮುಮುಕ್ಷುಗಳನ್ನೆಲ್ಲ ಉದ್ಧರಿಸಿದರು ಅನ್ನುವಂಥದ್ದನ್ನು ಈ ಪ್ರಸಂಗದಲ್ಲಿ ನಾವೆಲ್ಲರೂ ನೆನೆಯಬೇಕು. ಅಂಥ ಭಕ್ತೋದ್ಧಾರಕನಾಗಿರುವಂಥ ಮಹಾಸ್ವಾಮಿಯ ಮಹಾಕಾರ್ಯ ಅಲ್ಲಿ ನಡೆದಿರುವುದರಿಂದ ಅನಿವಾರ್ಯವಾಗಿ ನಾನು ಹೋಗಿ ಮತ್ತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿದೆ. ಶಿರಟ್ಟಿಯ ಜಗದ್ಗುರು ಮಹಾಸನ್ನಿಧಿಯವರು ನಮ್ಮಂಥ ಅನೇಕ ಜನ ಸ್ವಾಮಿಗಳಿಗೆ, ಸಾಧಕರಿಗೆ ಆಶೀರ್ವಾದವನ್ನು ಮಾಡುವಂಥ ಹಿರಿಯ ಜಗದ್ಗುರುಗಳು. ಅವರು ಹೇಳಿದರು ಅಂದ್ರೆ ಎಷ್ಟು ಅವರಿಗೆ ಪ್ರೀತಿ ಅದ, ಅವರ ಮಾತಿನಲ್ಲಿ ಕಕ್ಕುಲತೆ ಅದ. ಅವರ ಆಶೀರ್ವಾದದಿಂದ ಎಳೆಗರುಂ ಎತ್ತಾಗದೆ ಅನ್ನುವ ಹಾಗೆ ಸಣ್ಣವರಿದ್ದವರೆಲ್ಲರೂ ದೊಡ್ಡ ದೊಡ್ಡ ಯೋಗಿಗಳಾಗ್ತಾರೆ ಅನ್ನೋದಕ್ಕೆ ನಮ್ಮ ಮಣಕವಾಡದ ಮೃತ್ಯುಂಜಯ ಮಹಾಸ್ವಾಮಿಗಳವರು ಒಂದು ಉಜ್ವಲವಾಗಿರುವಂಥ ಉದಾಹರಣೆಯಾಗಿದ್ದಾರೆ. ಅವರಿಗೆ ಕೈ ಹಿಡಿದು ನಡೆಸಿದವರು, ಅಡಿಗೆಯನ್ನು ಮಾಡಿದವರು, ಶಿರಟ್ಟಿಯ ಮಠದಲ್ಲಿ ಸೇವೆಗಾಗಿಯೇ ತಮ್ಮ ಬದುಕನ್ನು ಮೀಸಲಾಗಿರಿಸಿದಂಥವರು. ಬಹಳ ಓದಬೇಕು ಅಂತಿಲ್ಲ, ವಿಶ್ವವಿದ್ಯಾಲಯಗಳಲ್ಲಿ ಸುವರ್ಣ ಪದಕಗಳನ್ನು ಪಡಿಬೇಕು ಅಂತಿಲ್ಲ, ನಿಷ್ಠೆಯಿಂದ ಸದ್ಗುರುನಾಥನ ಸೇವೆಯನ್ನು ಮಾಡಿಬಿಟ್ರೆ ಸಾಕು, ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಿಗೂ ನೌಕರಿ ಕೊಡುವಷ್ಟು ದೊಡ್ಡವರಾಗಿ ಬೆಳಿಬೋದು ಅನ್ನೋದಕ್ಕೆ ಮಣಕವಾಡದ ಸ್ವಾಮಿಗಳವರು ಬಹಳ ದೊಡ್ಡ ಉದಾಹರಣೆಯಾಗಿದ್ದಾರೆ. ಅವರು ಪ್ರೀತಿ ಶಿರಟ್ಟಿ ಅಜ್ಜವ್ರ ಕಾರ್ಯಕ್ರಮ ಇದ್ದರೆ ನೀವು ಬರಬೇಕು ಅಂದಿದ್ದಕ್ಕೆ ನಮ್ಮನ್ನು ಹಾವೇರಿ ಅಜ್ಜವ್ರನ್ನ, ರಾವೂರ್ ಅಜ್ಜವ್ರನ್ನ ಇವ್ರನ್ನೆಲ್ಲರನ್ನೂ ಒಂಥರ ತಾಯಿಯ ಮನೋಭಾವನೆಯಿಂದ ಕೂಡಿಸಿಕೊಂಡು ನಮ್ಮೆಲ್ಲರ ಮಹಾತಾಯಿ ಅಂದರೆ ಅದು ಶಿರಟ್ಟಿಯ ಜಗದ್ಗುರುಗಳವರು. ಅವರ ಆಶೀರ್ವಾದ ತಮ್ಮೆಲ್ಲರಿಗೂ ಸದಾವಕಾಲ ಇರಲಿ ಅಂತ ಪ್ರಾರ್ಥಿಸಿ